ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ಫಾರ್ಮೇಶನ್ ಆಫ್ ಅಪ್ಲಿಕೇಶನ್ ಚಾನಲ್ಗೆ ಸ್ವಾಗತ. ಈಗ ಹೊಸದಾಗಿ ಅಪ್ಲಿಕೇಶನ್ ಬಂದಿದೆ, ದಯವಿಟ್ಟು ವಿವರ ಕೊಡ್ತೇನೆ. ದಯವಿಟ್ಟು ಕೊನೆಯ ತನಕ ವಿಡಿಯೋ ನೋಡಿ, ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. BSF ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ರೇಡಿಯೋ ಆಪರೇಟರ್ ಹಾಗೆ ಮತ್ತು ರೇಡಿಯೋ ಮೆಕ್ಯಾನಿಕಲ್ ಆಫೀಸ್ ಹುದ್ದೆಗಳನ್ನು ಕರೆದಿದ್ದಾರೆ. ಅದು 24 ಆಗಸ್ಟ್ರಿಂದ ಸ್ಟಾರ್ಟ್ ಆಗಿ 23 ಸೆಪ್ಟೆಂಬರ್ ಅಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತದೆ. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಒಂದು ₹100 ಇದೆ. UR, OBC ಮತ್ತು EWS ಅವರಿಗೆ ಒಂದು ₹100 ಇದೆ. ಹಾಗೆ SC ST ಅವರಿಗೆ ₹0, ಅಂದ್ರೆ ಯಾವುದೇ ಮೊತ್ತವಿಲ್ಲ. ಹಾಗೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ನಲ್ಲಿ 910 ಹುದ್ದೆಗಳಿವೆ. ಹಾಗೆ ಹೆಡ್ ಕಾನ್ಸ್ಟೇಬಲ್ ಆಫ್ ರೇಡಿಯೋ ಮೆಕ್ಯಾನಿಕಲ್ ನಲ್ಲಿ 211 ಹುದ್ದೆಗಳಿವೆ. ಟೋಟಲ್ 1125 ಹುದ್ದೆಗಳಿವೆ. ಹಾಗೆ ಇಲ್ಲಿ ಫಿಸಿಕಲ್ ಎಲಿಜಿಬಿಲಿಟಿಗೆ ಬಂದರೆ ಪುರುಷರಿಗೆ ಹೈಟ್ 168 ಸೆಂಟಿಮೀಟರ್ ಇದೆ. ಹಾಗೆ ಜನರಲ್, OBC, EWS, SC ದವರಿಗೆ 168, ST ದವರಿಗೆ ಹೈಟ್ ಕಡಿಮೆ ಇದೆ, 162 ಹೈಟ್ ಇದೆ. ಹಾಗೆ ಪುರುಷರಿಗೆ ಚೆಸ್ಟ್ 80 to 85 ಸೆಂಟಿಮೀಟರ್, ಜನರಲ್, OBC, EWS, SC ದವರಿಗೆ ಸೆಂಟಿಮೀಟರ್ ಚೆಸ್ಟ್ ಅನ್ನ ಉಬ್ಬಿಸುವುದಿರ್ತದೆ. ಹಾಗೆ 76 to 81 ಸೆಂಟಿಮೀಟರ್ ST ದವರಿಗಿದೆ. ರನ್ನಿಂಗ್ ವಿಷಯಕ್ಕೆ ಬಂದರೆ 1.6 ಕಿಲೋಮೀಟರ್ ಅನ್ನ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ರನ್ನಿಂಗ್ ಪಾಸ್ ಮಾಡುವುದಾಗಿದೆ. ಹಾಗೆ ಲಾಂಗ್ ಜಂಪ್ ಅನ್ನ 3.6 ಮೀಟರ್, ಹಾಗೆ ಮತ್ತು ಹೈ ಜಂಪ್ ಅನ್ನ 1.2 ಮೀಟರ್ 3 ಚಾನ್ಸ್ಗಳಲ್ಲಿ ಪಾಸ್ ಮಾಡುವುದಾಗಿದೆ. ಹಾಗೆ ಫಿಮೇಲ್ಗಳಲ್ಲಿ ಬಂದರೆ ಹೈಟ್ 157 ಸೆಂಟಿಮೀಟರ್, ಜನರಲ್, OBC, EWS, SC ದವರಿಗೆ. ಹಾಗೆ ಅವರಿಗೆ ರನ್ನಿಂಗ್ ಬಂದ್ಬಿಟ್ಟು 800 ಮೀಟರ್ ಅನ್ನ 4 ನಿಮಿಷದಲ್ಲಿ, ಲಾಂಗ್ ಜಂಪ್ ಅನ್ನ 9 ಫೀಟ್ ಮತ್ತು ಹೈ ಜಂಪ್ ಅನ್ನ 3 ಫೀಟ್, ಅದರಲ್ಲಿ 3 ಚಾನ್ಸ್ ಕೊಡಲಾಗುವುದು. ಪಾಸ್ ಮಾಡಿದವರು ಫಿಸಿಕಲ್ ಎಲಿಜಿಬಿಲಿಟಿಯನ್ನ ಪಾಸ್ ಮಾಡುತ್ತಾರೆ. ಹಾಗೆ ಏಜ್ ಲಿಮಿಟ್ಗೆ ಬಂದರೆ 18ರಿಂದ 25 ವಯಸ್ಸು ಜನರಲ್, OBC, EWSಗೂ ಇರುತ್ತದೆ. ಹಾಗೆ 18 ವಯಸ್ಸು 18ರಿಂದ 28 ವಯಸ್ಸು OBC ದವರಿಗೆ ಇರ್ತದೆ. ಹಾಗೆ 18ರಿಂದ 30 ವಯಸ್ಸು SC ST ಇವರಿಗೂ ಕೂಡ ಏಜ್ ಕ್ರೈಟೇರಿಯಾ ಇದೆ. ಮತ್ತು ಇದರಲ್ಲಿ ಯಾವ ಸಬ್ಜೆಕ್ಟ್ ಮುಖಾಂತರ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರಂದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಹಾಗೂ GK ಈ ತಲಾ 100 ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗೆ ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಹಾಗೆ 200 ಅಂಕದ ಪ್ರಶ್ನೆಗಳನ್ನ ಕೇಳುತ್ತಾರೆ. ಮತ್ತು ಇದನ್ನ ಸೈನ್ಸ್ ಮತ್ತು ITI ಯಾರು ಮಾಡಿರ್ತಾರೋ ಅವರಿಗೆ ಅನುಕೂಲ ಆಗುತ್ತದೆ ಈ ಎಕ್ಸಾಮ್ ಅನ್ನ ಬರೀಲಿಕ್ಕೆ. ಥರ್ಡ್ ಪೇಜ್ ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತದೆ. ತದಾದ ನಂತರ ಮೆಡಿಕಲ್ ಚೆಕಪ್ ಹಾಗೆ ಫೈನಲ್ ರಿಸಲ್ಟ್ ಕೂಡ ಬಿಡುತ್ತಾರೆ. ದಯವಿಟ್ಟು ಈ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ಸೈನ್ಸ್ ಮಾಡಿದವರು ಹಾಗೆ ITI ಮಾಡಿದವರು ಈ ಅಪ್ಲಿಕೇಶನ್ನ ಫಿಲ್ ಮಾಡಿ. ತುಂಬಾ ಚೆನ್ನಾಗಿರೋ ಪೋಸ್ಟ್ ಆಗಿದೆ. ಹಾಗೆ ಇದು ಪೇಮೆಂಟ್ ಕೂಡ ತುಂಬಾನೇ ಜಾಸ್ತಿ ಇದೆ. ಡೈರೆಕ್ಟ್ ಆಫೀಸರ್ ಹುದ್ದೆಗೆ ಶಾಮೀಲಾಗಿರುತ್ತದೆ. ಧನ್ಯವಾದಗಳು.